ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ನಿಮ್ಮ ಮೇಲೆ ಹಗರಣಗಳು, ಮೂಡ, ವಾಲ್ಮೀಕಿ, ವಕ್ಫ್ ಆಸ್ತಿ ಇರ್ಬೋದು, ವಿವಾದಗಳು ಮತ್ತು ಅಲ್ಪಸಂಖ್ಯಾತರಿಗೆ ಕಾಮಗಾರಿಗಳಲ್ಲಿ 4% ಗುತ್ತಿಗೆ. ಯಾವಾಗ ಮೂಡ ಭಾಳ ಗಂಭೀರವಾಗಿ ನಿಮ್ಮ ಮೇಲೆ ತನಿಖೆ ಪ್ರಾರಂಭ ಆಯಿತು, ದ್ವೇಷದ ರಾಜಕಾರಣ ಮಾಡ್ತಿರೋದಕ್ಕೆ ಕೋವಿಡ್ SIT ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ SITಗೆ ವಹಿಸ್ಬೇಕಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು. ಮೂಡ ಸೈಟ್ ವಾಪಸ್ ಕೊಡಲಿಲ್ವಾ? ಅಧಿವೇಶನದಲ್ಲಿ 63 ಕೋಟಿ ಕೇಳಿದ್ರಿ ನೀವು. ಯಾವ ನೈತಿಕ ಹಾಕಿದೆ ಸಿದ್ದರಾಮಯ್ಯನವರೇ? ವರ್ಗಾವಣೆ ದಂಧೆಯಲ್ಲಿ ಅಗಲ್ದರೋಡೆ, ಯಾದಗಿರಿಯಲ್ಲಿ PSI ಸಾವಾಯಿತು, ಬೆಳಗಾಮಲ್ಲಿ ಒಬ್ಬ FDS ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕಿಂತ ಉದಾಹರಣೆ ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರೇ? SIT ಅಂದ್ರೇನು? ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ನಾಗೇಂದ್ರ ವಾಲ್ಮೀಕಿ ಹಗರಣ ಆದಾಗ SIT ಮಾಡಿದ್ರಿ. SIT ಮಾಡಿದ್ದು ವಾಲ್ಮೀಕಿ ನಿಗಮ ಯಾವ ED ಪ್ರವೇಶ ಆದಮೇಲೆ ಇಂಚಿಂಚು ಎಳೆಯಾಗಿ ಅವರು ಭ್ರಷ್ಟಾಚಾರವನ್ನು ಬಯಲಿಗೆ ಹೇಳಿದರು. ವಾಲ್ಮೀಕಿ ನಿಗಮದ ಹಣ ಎಲ್ಲೆಲ್ಲಿಗೆ ಹೋಯಿತು, ಭ್ರಷ್ಟಾಚಾರನ ಸಾಬೀತಾಯಿತು. ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊನ್ನೆ ಮೈಸೂರಿನಲ್ಲಿ ತಾವು ಹೇಳಿದಿರಿ, ಯಾವುದೇ ಕಾರಣಕ್ಕೂ ನಾವು ನಾಗೇಂದ್ರನ ಕೈ ಬಿಡಲ್ಲ, ಮತ್ತೆ ಸಚಿವರು ಮಾಡ್ತೀರಿ ಅಂತ ಹೇಳ್ತೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಏನು ಮೈಕಲ್ ಡಿ ಕುನ್ನಾ ಅವರ ಆಯೋಗ ಮಾಡಿದಿರಿ. ಮಧ್ಯಂತರ ವರದಿಯಲ್ಲಿ ತಾವು ಸ್ಪಷ್ಟವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ, ರಾಮರವರ ಮೇಲೆ ಇದೇ ರೀತಿ ವರದಿ ಕೊಡಬೇಕಂತೇಳಿ ಒತ್ತಾಯ ಮಾಡಿ ರಾಜಕೀಯ ಪ್ರೇರಿತ ವರದಿಯನ್ನು ತಾವು ತಯಾರು ಮಾಡಿದಿರಿ. SIT ಕೊಡಿದಿರಿ. ನೀವು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಈ ರಾಜ್ಯದ ಜನರಿಗೆ ನೀವೇನೇ ಹೇಳಿದ್ರಿ, ನನಗೂ ಕಪ್ಪು ಚುಕ್ಕಿಯಲ್ಲ ಅಂತ ಹೇಳ್ತೀರಿ. ಭ್ರಷ್ಟಾಚಾರ ಮಾಡಿ ರಾಜ್ಯ ಜನರಿಗೆ ಗೊತ್ತಿದೆ. ಕೋವಿಡ್ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಜನರ ರಕ್ಷಣೆ ಮಾಡಿದರು. ರಾಜ್ಯದಲ್ಲಿ ಅಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಭ್ರಷ್ಟಾಚಾರ ಮಾಡಿಲ್ಲ. ನೀವು ಯಾವ ಆಯೋಗ SIT ಮಾಡಿರಿ, ಭಾಳ ದಿವಸ ನಿಮ್ಮ ಸರ್ಕಾರ ಉಳಿಯಲ್ಲ, ನಿಮ್ಮ ಸರ್ಕಾರ ಪತನ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ.